ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾಸ್ ಅಡುಗೆ ರೆಸಿಪಿ. ಈ ದಿನ ನಾನು ಮೊಳಕೆ ಹುರುಳಿ ಕಾಳಲ್ಲಿ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ರುಚಿಯಾಗಿರೋ ಪಲ್ಯ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮೊಳಕೆ ಹುರುಳಿ ಕಾಳಲ್ಲಿ ಪ್ರೋಟೀನ್ಸ್ ತುಂಬಾ ಇರುತ್ತೆ, ಹಾಗೆ ಫೈಬರ್ ಕೂಡ ಜಾಸ್ತಿ ಇದೆ, ಜೊತೆಗೆ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬಾ ಇದೆ. ಇದು ನಮ್ಮ ದೇಹಕ್ಕೆ ಬೇಕಾಗಿರೋ ಎನರ್ಜಿ ಎಲ್ಲ ತುಂಬಾ ಕೊಡುತ್ತೆ. ಈಗ ಇದ್ರ ಜೊತೆಗೆ ನಾನು ಹೀರೆಕಾಯಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಕೂಡ ಕ್ಲೀನಾಗಿ ಕಟ್ ಮಾಡಿ ಡೈರೆಕ್ಟಾಗಿ ಮೊಳಕೆ ಹುರುಳಿಕಾಳು ಜೊತೆಯಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹೀರೆಕಾಯಿಯಲ್ಲಿ ಫೈಬರ್ ಕೂಡ ಜಾಸ್ತಿ ಇರುತ್ತೆ, ಹಾಗೆ ಇದು ದೇಹಕ್ಕೆ ತಂಪು ಕೂಡ. ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಗೆ ನೀರು ಸೇರಿಸಿ 3 ವಿಸಲ್ಸನ್ನು ಹಾಕಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಟ್ಟು ಹಾಗೆ ಹುಳಿ ಕೂಡ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಈಗ ಇಲ್ಲಿ ಕಾಳು ಬೆಂದೋಗಿದೆ 3 ವಿಸಲ್ಸ್ಗೆ. ಇದನ್ನು ಒಂದು ಸ್ಟ್ರೈನರಲ್ಲಿ ಹೀಗೆ ಬಸಿದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಹಾಗೆ ಈಗ ನೆಕ್ಸ್ಟ್ ಸಾಂಬಾರಿಗೆ ಜೀರಿಗೆನ ತೊಗೊಂಡು ಹುರಿತಾ ಇದ್ದೀನಿ. ಇದಕ್ಕೆಲ್ಲ ಎಣ್ಣೆ ಬೇಡ, ಹಾಗೆ ಡ್ರೈ ಆಗೇ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದಾಗಿದೆ. ನೆಕ್ಸ್ಟ್ ಈಗ ನಾನು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ರೆ ಸಿಡಿಯೋದಿಲ್ಲ. ಸೊ ಈ ಥರ ಟಿಪ್ಪನ್ನು ಕಟ್ ಮಾಡಿ ಹಾಕಿ ನೆಕ್ಸ್ಟ್ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿಯಾಗಿ ಹುರಿದ್ರೆ ಚೆನ್ನಾಗಿರಲ್ಲ, ಚೆನ್ನಾಗಿ ಹುರಿಬೇಕು. ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು. ಇದನ್ನು ಕೂಡ ಈ ಥರ ಪ್ರೆಸ್ ಮಾಡಿ ಹುರಿದಾಗ ಏನಾಗುತ್ತೆ, ಎಲ್ಲ ಕಡೆನೂ ನೀಟಾಗಿ ಅದು ರೋಸ್ಟಾಗಿ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಈಗ ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ನಾವು ಹುರ್ಕೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಕೆಂಪು ಕಲರ್ ಆಗೋವರೆಗೂ ಹುರ್ಕೊಳ್ಬೇಕು. ಆಗ ಟೇಸ್ಟು ಸಾರಿಂದು ತುಂಬ ಚೆನ್ನಾಗಿರುತ್ತೆ. ಹಿಂದೆ ಎಲ್ಲ ಏನು ಮಾಡೋರು, ಅಜ್ಜಿಗಳು ಊರಿಗೆ ಹೋದಾಗ ನಾವು ನೋಡ್ತೀವಲ್ಲ, ಅವರು ಒಲೆ ಒಳಗಡೆನೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಉಂಡೆ ಜೊತೆಗೆ ಮೆಣಸಿನ್ಕಾಯಿ ಎಲ್ಲ ಹಾಗೆ ಕೆಂಡದ ಮೇಲೆ ಹಾಕ್ಬಿಡೋರು. ಆಮೇಲೆ ಅದನ್ನು ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಸಾಂಬಾರಿಗೆ ರುಬ್ಕೊಳ್ಳೋರು. ಈಗ ನೆಕ್ಸ್ಟ್ ಇದು ಕೆಂಪು ಹುರಿದಿದ್ದು ಆಗಿದೆ. ಸೊ ನೆಕ್ಸ್ಟ್ ಈಗ ಇದಕ್ಕೆ ಹುರ್ಕೊಂಡಿರೋ ಮೆಣಸಿನ್ಕಾಯಿ, ಜೀರಿಗೆ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನನಗೇನು ತೋರಿಸಿದ್ನಲ್ಲ ಅಷ್ಟು ಕಾಯಿ ತುರಿ ಹಾಕಿ, ಹಾಗೆ ನಿಮ್ಮ ಸಾರು ಏನಾದರೂ ಮಂದವಾಗಿರಬೇಕು ಅಂದರೆ ಕಾಳನ್ನ ಸ್ವಲ್ಪ ಜಾಸ್ತಿನೇ ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು. ಕಾಯಿನ ಕಡಿಮೆ ಹಾಕ್ಕೊಬೇಕು. ಈ ಥರ ಕಾಳನ್ನು ಜಾಸ್ತಿ ಹಾಕ್ಕೋಬೇಕು. ಸಾರವಾಗ ತೆಳ್ಳಗೂ ಇರುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ಹುರಿದಿರೋದೆಲ್ಲ ತಣ್ಣಗಾಗಿದೆ. ನೆಕ್ಸ್ಟ್ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನು ಸಪ್ ನೀರಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಕಾಳು ಬಸ್ತಿರೋ ನೀರಿರುತ್ತಲ್ಲ ಇದಕ್ಕೆ ಇದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಸಾರಂತೂ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಸೊ ಲಾಸ್ಟಲ್ಲಿ ಈ ರೀತಿಯಾಗಿ ಹುಣಸೆ ಹಣ್ಣಿನ ರಸ ತೆಗೆದಿಟ್ಟಿರ್ತೀವಲ್ಲ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಾದರೆ ಜಾರಲ್ಲೇ ಹಾಕಿ ನೀವು ಗ್ರೈಂಡ್ ಮಾಡಿಬಿಟ್ಟು ಕೂಡ ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡೋಣ. ಬಾಣಲಿಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಇದಕ್ಕೆ ಸಾಸಿವೆ, ಜೀರಿಗೆ ಬೇಡ, ಸಾಸಿವೆ ಒಂದು ಸಾಕು, ಹಾಗೆ ಕರಿಬೇವಿನ ಸೊಪ್ಪು ಜೊತೆಗೆ ಒಣಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆಯನ್ನು ಮಾಡಿ ಈಗ ರೆಡಿಯಾಗಿರೋ ಇಂಥ ಈ ಸಾಂಬಾರು ಏನಿದೆಯಲ್ಲ ಅದನ್ನು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಕೆನೆ ಕಟ್ಟೋ ಥರ ಮೇಲೆ ಚೆನ್ನಾಗಿ ಮಳ್ಳಿಸ್ಬೇಕು ಮತ್ತು ಕುದಿಸ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಚೆನ್ನಾಗಿ ಆಯಿಲ್ದೇ ಒಂದು ಲೇಯರ್ ಬಂದಿದೆ ಮೇಲೆ, ಆ ರೀತಿಯಾಗಿ ಆಗೋವರೆಗೂ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಬೇಕು. ಈಗ ಮೊಳಕೆ ಹುರುಳಿ ಕಾಳಿನ ಬಸ್ಸಾರು ಘಮ ಅಂತ ರೆಡಿಯಾಗಿದೆ. ಇದನ್ನೊಂದು ಸೈಡಲ್ಲಿ ಇಟ್ಬಿಟ್ಟು ಕಾಳೇನು ಅದನ್ನು ಬಸ್ತಿದ್ವಲ್ಲ ಅದನ್ನು ತೊಗೊಂಡು ಈ ರೀತಿಯಾಗಿ ಹಿಂಡಬೇಕಾಗತ್ತೆ. ಯಾಕಂದರೆ ಹೀರೆಕಾಯಲ್ಲಿ ಜಾಸ್ತಿ ನೀರೆಲ್ಲ ಸೇರಿಕೊಂಡಿರುತ್ತೆ, ಅದಕ್ಕೋಸ್ಕರ ಇದನ್ನು ಹೀಗೆ ಹಿಂಡಬೇಕಾಗತ್ತೆ. ಜೊತೆಗೆ ಬರೀ ಕಾಳೊಂದೇ ಹಾಕಿದ್ರೆ ಇನ್ನೂ ಹಿಂಡೋ ಅಂಥದ್ದು ಏನು ಅವಶ್ಯಕತೆ ಇರೋದಿಲ್ಲ. ಈ ಹಿಂಡದ ಮೇಲೆ ಆ ನೀರೇನಿರುತ್ತಲ್ಲ ಅದನ್ನೆಲ್ಲ ಮತ್ತೆ ನಾವು ಬಸ್ಸಾರಿಗೆ ಕುದೀತಾ ಇರುವಾಗ ಸೇರಿಸ್ಕೊಂಡ್ರೆ ಸಾರಿನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಬಾಣಲಿಲಿ ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಯಾಕಂದರೆ ಕಾಳಲ್ಲೆಲ್ಲ ಉಪ್ಪಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಅಕಸ್ಮಾತ್ ಈ ಸಾಂಬಾರು ಏನಾದರೂ 2 ಟೈಮ್ಸ್ ಊಟ ಮಾಡೋ ಹಾಗಿದ್ರೆ ಕಾಳೇನಾದರೂ
ಕೆಟ್ಟೋಗಬಾರ್ದು ಅಂದರೆ ಕಾಯಿ ತುರಿನ ಹೀಗೆ ಒಗ್ಗರಣೆಯಲ್ಲೇ ಹಾಕಿ ಫ್ರೈ ಮಾಡಿಬಿಟ್ರೆ ಅದು ಸಾಯಂಕಾಲ ಇನ್ನೊಂದು ಸಾರಿ ಊಟಕ್ಕೂ ಕಾಳು ಕೆಡದೆ ಹಾಗೆ ಚೆನ್ನಾಗಿರುತ್ತೆ. ಸೊ ಈಗ ಒಗ್ಗರಣೆ ಕೂಡ ರೆಡಿ ಆಯಿತು. ಈಗ ಇದಕ್ಕೆ ಬಿಸಿ ಬಿಸಿಯಾದ ಮುದ್ದೆ ಜೊತೆ ಪಲ್ಯ ಇಟ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಹುರುಳಿಕಾಳು ವೆಯ್ಟ್ ಲಾಸ್ಗೆ ಒಳ್ಳೆಯದಂತೆ, ಶುಗರ್ ಪೇಷಂಟ್ಸ್ಗೆ ಒಳ್ಳೆಯದಂತೆ, ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತಂತೆ. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಆಹಾರ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತಂತೆ, ಹೊಟ್ಟೆ ಕೂಡ ತಂಪಾಗಿಡತ್ತಂತೆ. ಇದು ಆರೋಗ್ಯದ ಖಜಾನೆ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿನೆಲ್ಲ ನೀವುಗಳು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.